Krishtina Madhya Yuddha. So we have some mantras which are connected to the agricultural operations and agricultural produce, and because agriculture is the backbone of every of the human life or animal life, because people depend upon the flora and fauna and oshadhis and so on. Therefore, we are making a prayer to that. The ಸುವಿಪ್ಪಲಾಹ ಓಷಧೀಹಿ ಅಂತ ಒಂದು. ಆಮೇಲೆ we say, and if at all there are any enemies who are disturbing the yajna or this kind of positive operations, the Agni must see that those people are driven away by that. So in the 14th Kandika, we see that Agni is Rudra, Asura, Divaha, and Maruta. Then, so like that, we have identified him with all that. And ultimately, Agni has been described in 1.3.14.1 that he is the Advarasya Rajanam. Because no yajna can be done without fire, and generally no yajna can be performed without ghee. However many ahutis or yajna dravyas are there, but this particular dravya is important. That's why it's grutena, because that gruta importance is being marked in the mantra that Tvam Ayurda, see how much important. Ayurda Agne Havisha Jushano Gruta Pratiko Grutamanvavedi ಮಂತ್ರ ಕಲ್ತ್ಕೊಂಡಿದ್ದೀವಿ. ಸೊ ಇದರಲ್ಲಿ ಏನು ಘೃತಮನ್ವವೇದಿ ಘೃತಂ ಪೀತ್ವಾ ಮಧು ಚಾರು ಗವ್ಯಂ ಪಿತಾ ಇವ ಪುತ್ರಂ ರಕ್ಷಾ ಅಂತ ಕೇಳಿದ್ದೀವಿ. ಆದರೆ ಆ ಅಗ್ನಿ ಈಸ್ ಕಂಪ್ಲೀಟ್ಲಿ ಅಟ್ಯಾಚ್ಡ್, completely marked, completely driven or led by the ghee, because ಘೃತಂ ಹಿ ವೈ ಆಹಾರಂ ದೇವಾನಾಂ. ಸೊ ಅದ್ರ ಹತ್ರ ದೇವರಿಗೆ ಹಾಕೋ ಆಫರ್ ಮಾಡುವಾಗ ತುಪ್ಪ ಸೇರಿಸದೆ ಏನು ಮಾಡಲ್ಲ. ಅದರಿಂದ ಅದನ್ನೇನು ಹೇಳ್ತಾರೆ, ಅಭಿಕರೋತಿ, ನೈವೇದ್ಯಕ್ಕೆ ದ್ರವ್ಯ ಎಲ್ಲ ತೊಗೊಂಡು ಬಂದು ಪ್ರೋಕ್ಷಣ ಮುಂದೆ ಅನ್ನದ ಮೇಲೆ ಒಂದು ತುಟ್ಟು ತುಪ್ಪ ಹಾಕಬೇಕು. Because that will be the Purna Tvam for all that what you want to offer. So that's why even Namma, even when we are consuming, when Tuppa is brought, that is the end of it. First ಅವೆಲ್ಲ ತೊಗೊಂಡು ಬಂದು ಅನ್ನ ತೊಗೊಂಡು ಬಂದು ಆಮೇಲೆ ಕೊನೆಯದಲ್ಲಿ ಇನ್ನೇನು ಆಗೋಯ್ತು ಬಟ್ ಆಲ್ ದಿ ಸರ್ವಿಂಗ್ ಅಂತಂದರೆ ಆವಾಗ ದೇ ವಿಲ್ ಟ್ರೈ ಟು put tuppa, and that is done. Therefore, that is what we have seen in that. And ಏಕಪ್ಪ ಅಗ್ನಿಗೆ ಅಷ್ಟೊಂದು ಪ್ರಾಧಾನ್ಯ ಕೊಡ್ತೀವಿ ಅಂದರೆ, ವಿ ಹ್ಯಾವ್ ನೋಟೆಡ್ ಇನ್ ದಿ 1.3.14 ಅಲ್ಲಿ ಏನು ತುಭ್ಯಂ ತಾ ಅಂಗಿರಸ್ತಮೋ ವಿಶ್ವಾ ಸುಕ್ಷಿತಯ ಪೃಥಕೋ ಅಗ್ನೇ ಕಾಮಾಯಯೇಮಿರೇ ಅಂತ ಹೇಳಿದ್ವಿ. ಸುಕ್ಷಾಮೇವ ವಿಶ್ವಾಭುವನಾನಿ ಭುವನಾನಿ ಯಸ್ಮಿನ್ ಸಗುಂ ಸೌಭಗಾನಿ ದಧಿರೇ ಪಾವಕೆ. ಸೊ ಈ ಮಂತ್ರಗಳನ್ನು ಕೇಳ್ತಾ ಇದ್ರೆ ಸಾಕು, ತುಂಬ ಉತ್ಸಾಹ ಬರುತ್ತೆ. ಆ ಮೋರವರ್ ನಾವು ಹುಟ್ಟಿದ ಮೇಲೆ ನಮಗೆ ಏನೇನು ಬೇಕು ಅಂತ ಅನ್ನೋದು ಗೊತ್ತಿಲ್ಲ. ವಿ ಹ್ಯಾವ್ ಟು ಬಿ ಟಾಟ್ ಬೈ ಪೇರೆಂಟ್ಸ್. We have to be taught by parents and teachers and elders, and see that whatever we have got to get on with, that has got to be pointed out. ಅದಕ್ಕೋಸ್ಕರ ಇಲ್ಲಿ ಕೂಡ ಅದೇ ಇರೋದು ನೋಡ್ರೆ, ವಿಶ್ವಾಭುವನಾನಿ ಸಂಸೌಭಗಾನಿ ಪಾವಕೇ ದಧರೆ. ಇವಾಗ ನೋಡಿ, ಯಜ್ಞ ಮಾಡಿದರೆ ಇಟ್ ಈಸ್ ನಾಟ್ ಓನ್ಲಿ ಕನ್ಸರ್ನ್ ಟು ಯುವರ್ ಹೌಸ್ ಏರಿಯಾ, the aroma of your house or the cosmos of your house. It is rather extended to all the universe. And Vishwa Bhuvanani ಅನ್ನುವಾಗ ಇವಾಗೇನಾಯಿತು, ಭುವನಗಳು ಎಷ್ಟಿದೆ? 14 ಭುವನಗಳಿದೆ. ಚತುರ್ದಶ ವೈ ಭುವನಾಃ, 14 bhuvanas are there, 7 lokas are there,
And ಈ ತರಹ the entire cosmos is not only one, but it is having a huge horizons. And therefore, you observe that ಕ್ಷಾಮೇವ ವಿಶ್ವ ಭುವನಾನಿ ಯಸ್ಮಿನ್ ಎಲ್ಲ ಹೆಂಗಿರಬೇಕಂದ್ರೆ ಸೌಭಗಾನಿ ಸುಖಂ ಭಗಂ ಸುಖಭವ ಸುಖಂ ಭಗಸ್ಯ ಅನುಭವಂ ಸೌಭಗಂ. ಭಗ ಅಂದರೆ ತುಂಬ ಅರ್ಥಗಳು. ಭಗ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ 32 ಮೀನಿಂಗ್ಸ್ ಇದೆ, ಇಫ್ ಯು ರೆಫರ್ ಟು ಡಿಕ್ಷನರಿ. ಸೊ ಆ ಕಾಂಟೆಕ್ಸ್ಚುಯಲ್ ಆಗಿ ಆಯಾ ಶಬ್ದಗಳಿಗೆ ನಾವು ಅರ್ಥ ತಗೋಬೇಕು. ಈಗ ಇವು ಅನದರ್ ಒನ್ ಈಸ್ ದೇರ್ ಭಾಗ್ಯ ಸೂಕ್ತ. ಅಂದರೆ ಭಗ ಏವ ಭಗವಾನ್ ಮೇ ಅಸ್ತು, ಅದರಲ್ಲಿ ಭಗ ಏವ ಮೇ ಭಗವಾನ್ ಅಸ್ತು ಅಂದರೆ ಆ ಭಗ ಈಸ್ ಒನ್ ಆಫ್ ದಿ 12 ಆದಿತ್ಯಾಸ್, ಸೊ ಬ್ರಿಲಿಯಂಟ್. ಸೊ ಆ ಭಗದೇವನೇ ನಮಗೆ ಭಾಗ್ಯವಂತನಾಗಬೇಕು ಅಥವಾ ಎಲ್ಲ ಐಶ್ವರ್ಯ ಕೊಡಬೇಕು. ದಟ್ಸ್ ವಾಟ್ ವಿ ಮೇಕ್ ಎ ಪ್ರೇಯರ್. ಸೊ ಸೌಭಗಾನಿ ಇನ್ನೊಂದು ಬೆಸ್ಟೋ ಮಾಡಬೇಕು. ಆಲ್ ದ ಸೌಭಾಗ್ಯಂ ಹ್ಯಾಸ್ ಗಾಟ್ ಟು ಬಿ ಬೆಸ್ಟೋ. ದಟ್ಸ್ ವೈ ಈವನ್ ಟುಡೇ ಮದುವೆ ಆಗಿರುವ ಅವ್ರಿಗೆಲ್ಲರನ್ನ ಏನು ಮಾಡ್ತೀವಿ, ಸೌಭಾಗ್ಯವತಿ ಅಂತ ಹೇಳ್ತೀರಿ. ಅದನ್ನೇ ಲಲಿತಾ ಪರಮೇಶ್ವರ ಅಷ್ಟೇ, ಸೌಭಾಗ್ಯ ವಿದ್ಯೇಶ್ವರಿ ಲಲಿತಾ ಪರಮೇಶ್ವರಿ ಅಂತ. ಸೌಭಾಗ್ಯ ಅನ್ನೋದು ಒಂದು ವಿದ್ಯೆ, ಅದು ಶ್ರೀವಿದ್ಯೆ. ಅಂಥ ಶ್ರೀವಿದ್ಯೆಗೆ ಅಧಿಕಾರಿಣಿ ಯಾರು ಅಂದರೆ ಪರಮೇಶ್ವರಿ. ಸೌಭಾಗ್ಯ ಸೌಭಗಾನಿ ದೇಯಿರೆ ದೇ ದಧಿರೇ ಪಾವಕೆ. ಆ್ಯಂಡ್ ಅಗೇನ್ ಆಲ್ಸೋ ಅಗ್ನೇ ಕಾಮಾಯ ಏಮಿರೇ, ಐ ಹ್ಯಾವ್ ಎಕ್ಸ್ಪ್ಲೈನ್ ದ್ಯಾಟ್. ಸೊ ಅಗ್ನಿದೇವ ಯಾಕೆ ನನ್ನನ್ನು ಪ್ರಾರ್ಥನೆ ಮಾಡ್ತಾರೆ ಎಂದು ಅಂತ ಕೇಳಿದರೆ, ಆವಾಗ ವಾಟ್ ಈಸ್ ದಿ ಆನ್ಸರ್ ಈಸ್ ಕಾಮಾಯ, ಬಿಕಾಸ್ ದಿ ಡಿಸೈರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ thing for all beings from cradle to grave. The baby in the cradle has desire, and the man about to go to the graveyard also has a desire. And so, well, the desires in the we're all put up with that. ಸೊ ಅದಕ್ಕೆಲ್ಲ ಕಾರಣವನ್ನು ಅದನ್ನು ಫುಲ್ಫಿಲ್ ಮಾಡೋರು ಯಾರು? ಹೂ ಇಸ್ ದ್ಯಾಟ್ ಹೂ ವಿಲ್ ಬಿ ಏಬಲ್ ಟು ಫುಲ್ಫಿಲ್ ಆಲ್ ದ್ಯಾಟ್? ಈಸ್ ಓನ್ಲಿ ಅಗ್ನಿದೇವ. ಬಿಕಾಸ್ ಅಗ್ನಿ ಸ್ಟ್ಯಾಂಪ್ ಅಂಡ್ ಸೀಲ್ ಇಟ್ಕೊಂಡು ಅವ್ರ ಸಿಗ್ನೇಚರ್ ಮಾಡಿದರೆ ಆಲ್ ಗಾಡ್ಸ್ ವಿಲ್ ಆಟೋಮ್ಯಾಟಿಕ್ಲಿ ಕಮ್ ಅಂಡ್ ಸೈನ್ ದಿಸ್ ಡಾಕ್ಯುಮೆಂಟ್. ಒಳ್ಳೇದಾಗಲಿ ಒಳ್ಳೇದಾಗಲಿ, ಸಮಥಿಂಗ್ ಲೈಕ್ ಯು ಸೈನ್ ದಿ ಬರ್ತ್ಡೇ ಗ್ರೀಟಿಂಗ್ಸ್. ಒಂದು ಬರ್ತ್ಡೇ ಗ್ರೀಟಿಂಗ್ ಕಾರ್ಡ್ ತೊಗೊಂಡು ಮನೆಯಲ್ಲಿ ದೊಡ್ಡವರು ನಿಮ್ಮೆಲ್ಲ ಸಂತಕ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಯು ಆಲ್ ಸೈನ್ ಆ್ಯಂಡ್ ಅಟ್ ದಟ್ ಆಲ್ ಅಪ್ರೂವ್ಡ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಗ್ರೀಟಿಂಗ್ ಕಾರ್ಡ್ ಯು ಗಿವ್ ಇಟ್. The same way, when Agni is requested, when Agni is acceptable, then you have got that Kama Yayemire. And ಇನ್ನೊಂದು ಹೇಳಬೇಕು, ನಾನು ಕಾಮನಕ್ಕೋಸ್ಕರ ಐ ಆಮ್ ಜಸ್ಟ್ ಟ್ರೈಂಗ್ ಟು reach you, O Agnideva, and also we are trying to praise you and God to derive benefit from you. That's one part. Apart from that, ನಮ್ಮ ಆಂಗ್ಸೈಟಿ ಏನಿದೆ, ನಮ್ಮ ಆಸ್ಪಿರೇಷನ್ ಏನಿದೆ, ಅದು ಹೇಳ್ಕೋಬೇಕು ನಾವು. ಸುಮ್ಮನೆ ಕೇಳೋದು ಒಂದು, ಇಲ್ಲಪ್ಪ ಇದು ಬೇಕೇ ಬೇಕು ಅಂತ ಒಂದು, ಇಲ್ಲ ಅಂದರೆ ಟೈಮ್ ಶೆಡ್ಯೂಲ್ ಕೊಡೋದು, ನನಗೆ ಒಂದು ದಿವಸದಲ್ಲಿ ಬೇಕು, 2 ದಿವಸದಲ್ಲಿ ಬೇಕು ಅಂತ. ಸೊ ದಿಸ್ ಈಸ್ ಆಲ್. ಅದಕ್ಕೋಸ್ಕರ ಇನ್ ದಿ ನೆಕ್ಸ್ಟ್ ಲೈನ್ ಯು ಅಬ್ಸರ್ವ್, ಅಸ್ಯಾ ಮಾತಂ ಕಾಮಮಗ್ನೇ ತವೋತ್ಯಸ್ಯಾಮರಯಿಗುಂ ರಯಿವಸ್ಸು ವೀರಂ ಅಸ್ಯಾಮವಾಜಮಭಿವಾಜಯಂತೋ ಅಸ್ಯಾಮಜುಮ್ನಂ ಅಜರಾಜರಂ ತೇ ಶ್ರೇಷ್ಠಂ ಯವಿಷ್ಟ ಭಾರತ ಅಗ್ನೇದ್ಯುಮಂತಂ ಆಭರ. ಎಸ್ ಶಿವಲಿಂಗ ಅವರು ಓದ್ತೀರಾ? 1, 3, 13, 1, 3, 14, 3, 4. I just now read the third one in this, that is in this tam kamam asyama ಅನ್ನುವಾಗ ಅರ್ಥ ಏನಂದರೆ, ನೀವು ದೇವರಿಗೆ ನೀವು ಯಾವ ತರಹ ಕಾಮನ ಇದೆಯೋ ಅದನ್ನು ನೀವು ಹೇಳ್ಕೋಬೇಕು. ಬಿಕಾಸ್ ಆಲ್ ಪೀಪಲ್ ಹ್ಯಾವ್ ಗಾಟ್ ಹಂಡ್ರೆಡ್ಸ್ ಆಫ್ ಡಿಸೈರ್ಸ್. Hundreds of desires are there.
ವಿಚ್ ಡಿಸೈರ್ ಈಸ್ ಪ್ರಾಮಿನೆಂಟ್ ಆರ್ ಪ್ರೈಮ್ ಅನ್ನೋದನ್ನು ನೀವೇ ಡಿಸೈಡ್ ಮಾಡಬೇಕು. ಯಾವುದು ಬೇಕಪ್ಪ, ಇಷ್ಟೆಲ್ಲ ವಸ್ತುಗಳಿದೆಯಲ್ಲ, ಇದರಲ್ಲಿ ನಿಮ್ಗೇನು ಬೇಕು ಅಂತ. ಸಿಮಿಲರ್ಲಿ ಎ ಸ್ಮಾಲ್ ಮಗುವಿಗೆ ಏನು ಮಾಡ್ತಾರೆ, ಮಗುವನ್ನು ನೆಲದ ಮೇಲೆ ಮಾಡಿಸ್ಬಿಟ್ಟು ಅಲ್ಲಿ ವಸ್ತುಗಳು ದುಡ್ಡು, ಪೆನ್ನು, ಪೇಪರು, ಪುಸ್ತಕ ಇವೆಲ್ಲ ಐಟಮ್ಸ್ ಕೆಲವೆಲ್ಲ ಇಟ್ಬಿಟ್ಟು ಯು ಆಸ್ಕ್ ದಿ ಬೇಬಿ ಟು ಕ್ರಾಲ್ ಆ್ಯಂಡ್ ಪಿಕ್. So then whatever item that baby picks up, that is the mainstay of her life ಅಂತ ನಾವು ಡಿಸೈಡ್ ಮಾಡ್ತೀವಿ. ಸಪೋಸ್ ಇನ್ ಪೆನ್ನು, ಪುಸ್ತಕನೋ ಅಂತ ತೊಗೊಂಡ್ರೆ ಅದೊಂದು, ಇಲ್ಲ ಕಾಸು ಇಟ್ಟಿದ್ರೆ ಆ ಕಾಸುಗಳು ಇರ್ತಾರೆ, ಆ ದುಡ್ಡನ್ನು ತೊಗೊಂಡ್ರೆ ಅದನ್ನೊಂದು, ಇಲ್ಲ ಒಂದು ಸೌಟೆ ಇಟ್ಟಿದ್ರೆ ಅದು ಪಿಕಪ್ ಮಾಡಿದ್ರೆ ಇನ್ನೊಂದು. ಸೊ ವಿ ಆಲ್ ಆರ್ ಏಬಲ್ ಟು ನೋಟ್ ಡೌನ್ ಹೌ ದ ಬೇಬಿ ವುಡ್ ಗ್ರೋ ಲೈಕ್ ಅನ್ನೋ ದೃಷ್ಟಿಯಿಂದ ನಾವು ಆ ತರಹ ಎಕ್ಸ್ಪೆರಿಮೆಂಟ್ ಆನಂದ ವಿನೋದ. ಸಿ ವೆನ್ ಆಲ್ ದೋಸ್ ಥಿಂಗ್ಸ್ ಕೆಪ್ಟ್ ಹಿಯರ್ ಆಲ್ಸೋ ಏನು ಮಾಡಬೇಕಂದ್ರೆ ಏನು ಹೇಳ್ತೀರಿ, ಅಸ್ಯಾಮ ತಂ ಕಾಮಮಗ್ನೇ ಅಗ್ನೇ, ನಾವು ಆ ಕಾಮನವನ್ನು ನಾವು ಫುಲ್ಫಿಲ್ ಮಾಡ್ಕೋಬೇಕು. ವಿ ವಾಂಟ್ ಟು ಗೆಟ್ ಹೋಲ್ಡ್ ಆಫ್ ದಟ್ ಕೈಂಡ್ ಆಫ್ ಕಾಮನ. ಅಂಡ್ ರೈಗುಂ ರೈವಸ್ಸು ವೀರಂ. ಸೊ ಈ ರೈಗುಂ ರೈವಸ್ಸುರಿ ರೈವಹ ಸುವೀರಂ ಅಂದರೆ ಬರೀ ನೀವು ಮಾತ್ರ ದುಡ್ಡು ಇದ್ದವರಲ್ಲ, ನಿಮ್ಮ ಮಕ್ಕಳು ಕೂಡ, ನಿಮ್ಮ ಜನರು ಕೂಡ ವೀರವಂತರಾಗಿ ಧನವಂತರಾಗಿರಬೇಕು. ಅದರಿಂದ ಯುವರ್ ಪ್ರೇಯರ್ ಟು ಅಗ್ನಿ ಈಸ್ ನಾಟ್ ಸಿಂಗಲ್ ಸೈಡೆಡ್, ಒನ್ ಸೈಡೆಡ್, ಬಟ್ ಇಟ್ ಈಸ್ ಯೂನಿವರ್ಸಲ್. ಇನ್ನೊಂದೇನು, ಅಸ್ಯಾಮವಾಜಂ ಅಭಿವಾಜಯಂತಹ ಅಸ್ಯಾಮದ್ಯುಮ್ನಂ ಅಜರಾಜರಂ ತೇ ತೇ ದ್ಯುಮ್ನಂ ಅಸ್ಯಾಮ. ಮೇ ವಿ ಗೆಟ್ ದಟ್ ವರ್ಚಸ್ and that brilliance that you are known for. That's why we always say Agnihi Tejovan. ಅಗ್ನಿರಿವ ತೇಜೋವಾನಹಂ ಭೂಯಾಸಂ ಅಂತ ಕೇಳ್ತೀವಿ. ಅಗ್ನಿ ತೇಜೋವಾನ್ ಅಗ್ನಿರಿವ ತೇಜೋವಾನಹಂ ಭೂಯಾಸಂ. ಇಂದ್ರ ಇಂದ್ರಿಯವಾನ್ ಇಂದ್ರ ಇವ ಇಂದ್ರಿಯವಾನಹಂ ಭೂಯಾಸಂ. ಸೂರ್ಯ ಭ್ರಾಜೋವಾನ್ ಸೂರ್ಯ ಇವ ಭ್ರಾಜೋವಾನಹಂ ಭೂಯಾಸಂ. ನೋಡಿದ್ರ? ಸೊ ಇದು ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್. That all these gods are also known for a particular feature, primarily, and ಆ ಫೀಚರ್ ನಿಮ್ಮಲ್ಲಿ ಇಂಬೈಬ್ ಮಾಡ್ಕೋಬೇಕು ಅನ್ನೋದು ದೃಷ್ಟಿ. ವೈ ಆರ್ ಯು ಚೂಸಿಂಗ್ ಗಾಡ್ಸ್ ಇನ್ ಯುವರ್ ಗಣಪತಿ ಹೋಮ, ಗಣನಾಯ ಅಂಡ್ ಗಣಪತಿ ವ್ರತಂ, ಗಣಪತಿ ಜಪ? ಯಾಕೆ ಅಂದರೆ ಈ ಬೈ ಗಣಪತಿ, ಥ್ರೂ ಗಣಪತಿ ವಿ ಕ್ಯಾನ್ ಗೆಟ್ ದೀಸ್ ಥಿಂಗ್ಸ್. ಸಿಮಿಲರ್ಲಿ, why are you doing Satyanarayana Vratam? Narayana is their general name, but you want Satyanarayana because you want your wants to become really realized and obtained. Then he becomes a Satyanarayana. So that's why ಈ ಸತ್ಯನಾರಾಯಣ ವ್ರತದಲ್ಲಿ ಹೇಮಲತಾ ಅವರು, ನಾಗಮಣಿ ಗೊತ್ತಲ್ಲ, ಕೇಳಿದೆ ಯಾವಾಗಲೂ. ಅದರಲ್ಲಿ ಏನು ಬರುತ್ತೆ ಸತ್ಯನಾರಾಯಣಗೆ? ಪ್ರತಿ ಸಲ ಸತ್ಯ 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 ಅಂತ ಬರ್ತಾ ಇರುತ್ತೆ. ಸೊ ಪ್ರತಿಯೊಂದು ನೇಮಕ್ಕೆ ಸತ್ಯ ಸತ್ಯ ಅಂತ ಇರುವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಸತ್ಯನಾರಾಯಣ. ಸೊ ಸಿಮಿಲರ್ಲಿ ಲೈಕ್ ದಟ್. ಆ್ಯಂಡ್ ಜುಮ್ನಂ ವಾಜಂ ಆ್ಯಂಡ್ ಜುಮ್ನಂ ಜರ ಅಜರಂ ಜರ ತೇ ಅಸ್ನಾಮಿ. ನಾವು ಓಲ್ಡ್ ಆಗ್ಬೋದು, ಬಟ್ ಜರ ಅನ್ನೋದು ಓಲ್ಡ್ ಏಜ್ ಬಂದೇ ಬರುತ್ತೆ. ನೋ ಬಡಿ ಕ್ಯಾನ್ ಎಸ್ಕೇಪ್. ನೀವು ಸುಮ್ಮನೆ ಹಂಗೆ ಇದ್ದರೆ ನಿಮ್ಮ ಕೂದಲು ಬೆಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಅಸ್ಯಾಮ ವಾಜಂ ಆ್ಯಂಡ್ ವಾಜಂ ಅಭಿಜಾತಯಂತಹ. ಜುಮ್ನ ಅಂದರೆ ಬ್ರೈಟ್, ಬ್ರಿಲಿಯಂಟ್. ಆ್ಯಂಡ್ ಅಂದರೆ ಜುಲೋಕಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಅನುಕೂಲಗಳು ಜುಮ್ನಂ ಅಂತಾರೆ, ಶ್ರೇಷ್ಠಂ. ಆ್ಯಂಡ್ ಇವನ್ ನಮ್ಮ ಚಮಕಂದು ವಿಶೇಷ ಜುಮ್ನೈರ್ವಾಜೇಭಿರಾಗತಂ ಅಂತ ಹೇಳ್ತೀವಿ. ಜುಮ್ನವಾದ ವಾಜಗಳಿಂದ ನೀವು ಬರಬೇಕು. ಜುಮ್ನೈರ್ವಾಜೇಭಿರಾಗತಂ. ಸೊ ನಮ್ಗೇನು ಬೇಕಂದ್ರೆ ಅಲ್ಟಿಮೇಟ್ಲಿ ವಾಟ್ ವಿ ವಾಂಟ್ ಈಸ್ ದ ಬ್ರೈಟ್ನೆಸ್, ಬ್ರಿಲಿಯನ್ಸ್ ಆ್ಯಂಡ್ ಹ್ಯಾಪಿನೆಸ್.
ಯಾಕೆ? ಹೌ ಡು ಯು ಸೇ ಶ್ರೇಷ್ಠಂ ಯವಿಷ್ಟ ಭಾರತಾಗ್ನೇ ಜುಮಂತಂ ಆಭರ. ಇದು ಯಜ್ಞಫಲ. ಸೊ ನೀವು ಅಗ್ನಿಯನ್ನು ಯಾರು ಕಾಂಪ್ಲಿಮೆಂಟ್ ಅಂದರೆ, ಹೇ ಭಾರತ, ಭಾ ಅಂದರೆ ಕಾಂತಿ, ರಥ ಅಂದರೆ ಇಂಟ್ರೆಸ್ಟ್. ಸೊ ಅಗ್ನಿ ಈಸ್ ಆಲ್ ದಿ ವೈಲ್ interested in the brilliance, in tejas, and in speed, in doing something positive, and so on. So, and moreover, he is Yavishtaha andre Sreshtha. Sreshtha and Yavishta. Yaviyan and Kaniyan anta ಶಬ್ದಗಳು. ಯವಿಯಾನ್ ಅಂದರೆ ಎಲ್ಡರ್ಲಿ, ಕನಿಯಾನ್ ಅಂದರೆ ಯಂಗರ್. ಸೊ ಯವಿಷ್ಠ ಓ ಎಲ್ಡರ್ಲಿ ಪರ್ಸನ್, ಸೀನಿಯರ್ ಪರ್ಸನ್, ಆನರಬಲ್ ಪರ್ಸನ್ ಅಂತ ಎಲ್ಲ ಬರುತ್ತೆ ಯವಿಷ್ಠ ಅಂದರೆ. ಅದ್ರ ಜೊತೆಗೆ ಆ ಯವಿಷ್ಠರಲ್ಲಿ ಕೂಡ ಶ್ರೇಷ್ಠನಾಗಿರಬೇಕು. ಶ್ರೇಷ್ಠ ಅನ್ನೋ ಶಬ್ದ ಹೆಂಗೆ ಬರುತ್ತೆ? ಮಾಸ್ಟ್ಲಿ ಸಂಪದಗಳಿರೋವಾಗ ಶ್ರೇಷ್ಠ. ಯಸ್ಯಾಸ್ತಿ ವಿತ್ತಂ ಸನರಃ ಕುಲೀನಃ ಸ ಪಂಡಿತ ಸಶ್ರುತವಾನ್ ಅಂತ ಭರ್ತೃಹರಿ ಪಾಠ ಹೇಳ್ಕೊಟ್ಟಿದ್ದಾನೆ. ಸೊ ಯಾರು ಹತ್ರ ಸಂಪದಗಳಿದೆಯೋ ಅವರೆಲ್ಲರೂ ತುಂಬ ಮುಖ್ಯವಾಗುತ್ತೆ. ಅದಕ್ಕೋಸ್ಕರ ಭಾರತ, ಯವಿಷ್ಠ, ಶ್ರೇಷ್ಠ, ಅನು ಜುಮಾನ್ ಇವೆಲ್ಲ ಕೂಡ ಅಗ್ನಿಗೆ ಕಾಂಪ್ಲಿಮೆಂಟ್ಸ್, ಎಪಿಥೆಟ್ಸ್ ಡಿಸ್ಕ್ರೈಬಿಂಗ್ ಅಗ್ನಿ ಈಸ್ ಆಲ್ ಇನ್ ಆಲ್ ದಿಸ್ ಒನ್. ನಮಗೇನು ಮಾಡಬೇಕಂದ್ರೆ ಇವೆಲ್ಲ ಕೂಡ ಆಭರ, ಪ್ಲೀಸ್ ಬ್ರಿಂಗ್ ಆಲ್ ದೀಸ್ ಥಿಂಗ್ಸ್ ಟು ಮೈ ಯಾರ್ಡ್ ಅಂತ ಇದರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅಗ್ನೇ ಜಿಮಂತಂ ಆಭರ. I hope you understood this particular mantra, and now let us go to the fourth one, where again you have the Agni Stotram. Vaso puraspruhagum rayim saha sasvitanastanyaturo ajarebhir नानदद्भिः यविष्ठः यः पावकः पुरुतमः पुरूणी पृथून् यज्ञिः अनुयाति भर्वन् आयुष्टे विश्वतो दधतु अयमग्निर्वरेण्यः पुनस्ते प्राणा आयति परायक्ष्मगुं सुवामिते. ॐ आयुर्दाग्ने हविषो जुषाणो घृतप्रतीको घृतमन्ववेधी एधी घृतं पीत्वा मधुचारुगव्यं ಪಿತೇವ ಪುತ್ರಂ ಅಭಿರಕ್ಷತಾದಿಮಂ. ಇದು ಕೂಡ ಮುಖ್ಯವಾದ ಮಂತ್ರ. ಇದು ಅಗ್ನಿದೇವನ ಬಗ್ಗೆ. ಸೊ ತೇ ಆಯು ವಿಶ್ವತಃ ದದತು. ಅಯ್ಯ ಪರಮಾತ್ಮ, ನಿನ್ನ ಆಯುಸ್ಸು ಅಗ್ನಿದೇವ ಹ್ಯಾಸ್ ಸ್ಪ್ರೆಡ್ ಆಲ್ ಓವರ್ ದ ಪ್ಲೇಸಸ್. ಆಯು ಅಂದರೆ ಬಲಂ. ನಿನ್ನ ಪ್ರೆಸೆನ್ಸು, ನಿಮ್ಮ ಶಕ್ತಿ, ನಿಮ್ಮ ಅನುಕೂಲತೆ ಎಲ್ಲ ನಾಟ್ ಅಟ್ ಒನ್ ಪ್ಲೇಸ್ ಇಟ್ ಈಸ್ ದೇರ್, ಅಟ್ ಆಲ್ ಪ್ಲೇಸಸ್ ಇಸ್ ದೇರ್. ತೇ ಆಯು ವಿಶ್ವತಃ ದದತು. ಅದು ಒಂದು. ಅಂದರೆ ನಮ್ಮ ಕೀರ್ತಿ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗಿರಬೇಕು. ಆ್ಯಂಡ್ ಅಗೈನ್ ಸೆಕೆಂಡ್ ಐಟಮ್ ಏನಪ್ಪ ಅಂದರೆ ವಿಶ್ವ ಫಸ್ಟ್ ಒನ್ ವಸೋಹೋ ಪುರುಸ್ಪೃಹಗುಂ ರಯಿಂ. ಸೊ ರಯಿಂ ಪುರುಸ್ಪೃಹಗುಂ ರಹಿಂ ಅಂದರೆ ವಿ ಮಸ್ಟ್ ಆಲ್ವೇಸ್ ಬಿ ಕೀಪ್ ವಾಂಟಿಂಗ್ different kinds of things. So ಪುರುಸ್ಪೃಹಗುಂ ರಹಿಂ and Vishwata, and then Saha
ಸಸ್ವಿತಾನಃ ಸ್ತನ್ಯತೂರೋಚನಸ್ಥಾ ಅಜರೇಭಿಃ ನಾನದದ್ಭಿಃ ಯವಿಷ್ಟಃ. ಸೊ ಅಜರೇಭಿಃ ನಾನದದ್ಭಿಃ ಯವಿಷ್ಟಃ. ಅಂಡ್ ಅಗ್ನಿಗೆ ಇನ್ನ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ ವಿಶ್ವ ಸಿ ಸಸ್ವಿತಾನಃ ಸ್ತನ್ಯಸ್ತೂರೋಚನಸ್ಥ ಅಜರೇಭಿಃ ನಾನದದ್ಭಿಃ ಯವಿಷ್ಟಃ. ಈ ಯವಿಷ್ಠತ್ವಂ ಅಂದರೆ ಫಸ್ಟ್ ಪ್ರೈಸ್. ದಿ ಶ್ರೇಷ್ಠತ್ವಂ ಆರ್ ಎಲ್ಡರ್ಲಿನೆಸ್ ಆರ್ ದ ಗೈಡೆನ್ಸ್ ಎಟ್ಸೆಟ್ರಾ. ಯು ಕ್ಯಾನ್ ಟೇಕ್ ದಿ ಮೀನಿಂಗ್ ಆಫ್ ದಿ ವರ್ಡ್ ಯವಿಷ್ಠ. ಆ್ಯಂಡ್ ಅದರೇಭಿ ಅಜರೇಭಿಃ ಯವಿಷ್ಠ. ಸೊ ಹೀಸ್ ಸ್ಟ್ರೆಂಗ್ತ್ ಈಸ್ ನೆವರ್ ಬಿಕಮಿಂಗ್ ಡಲ್. ಕಾನ್ಸ್ಟೆಂಟ್ಲಿ ಅಗ್ನಿ ಈಸ್ ಎ ಕಾನ್ಸ್ಟೆಂಟ್ ಹೀರೋ. So Agniye, he does the right, the moment he is born, he has got the energy fixed in him. That's why ಋಗ್ವೇದದಲ್ಲಿ ಏನು ಬರುತ್ತೆ ಕಾಂಪ್ಲಿಮೆಂಟ್ ಆಸುಸುಕ್ಷುಣಿಹಿ ಅಂತ. ಅಂದರೆ he has got, he jumps into activity, ಅಗ್ನಿದೇವ, the moment he is born. ಆ್ಯಂಡ್ ಅಗೈನ್ ಶ್ರೀ ರುದ್ರನಿಗೆ ಕೂಡ ಅದೇ ಇನ್ನೊಂದು ಕೆಸರ ಏನಪ್ಪ ಅಂದರೆ ಅಸುತೋಷ ಅಂತ. ಅಸುತೋಷ ಅಂದ್ರೇನು, ಈ ಸಂತೋಷದಲ್ಲಿ ತುಂಬ ಬೇಗಿನ ಸಂತೋಷವನ್ನು ಹೊಂದರಲ್ಲಿ ಅಗ್ನಿ ಆ್ಯಂಡ್ ರುದ್ರ ಆ್ಯಂಡ್ ಇಂದ್ರ ಇವರೆಲ್ಲರೂ ಸಂತೋಷಕ್ಕೆ ಸ್ಪೀಡ್ ಇದೆ. ಈವನ್ ಫಾರ್ ಯುವರ್ ಹ್ಯಾಪಿನೆಸ್ ದೆರ್ ಈಸ್ ಸ್ಪೀಡ್. ಆ ಸ್ಪೀಡನ್ನು ಹೊಂದಿರೋರೆಲ್ಲರೂ ಅಸುತೋಷ್ ಅಂತಾರೆ. ನಾರ್ಮಲಿ ಈ ಅಸುತೋಷು ಇದೆಲ್ಲ ಅಂತ ಈ ಹೆಸರುಗಳು ನಾರ್ತ್ ಇಂಡಿಯಾದಲ್ಲಿ ಕೆಲವರಿಗೆ ಇಟ್ಟಿರ್ತಾರೆ. ಬೆಂಗಾಲೀಸ್, ಅಸುತೋಷ್ ಮುಖರ್ಜಿ ಅಂತ ಒಬ್ಬರು ತುಂಬ ಒಳ್ಳೆ ವೆಲ್ ನೋನ್ ಸ್ಕಾಲರ್. ಸೊ ಹಾಗೆ ಇಲ್ಲಿ ಯು ಅಬ್ಸರ್ವ್ ದಟ್ ಅಜರಾಭಿ ನಾನದದ್ಭಿ ಯವಿಷ್ಟ. ನಾನದದ್ಭಿ ಅಂದರೆ ಅಮಾಂಗ್ ದೋಸ್ ಐಟಮ್ಸ್ ಆರ್ ವಸ್ತುಸ್ ಆರ್ ಥಿಂಗ್ಸ್ ವಿಚ್ ಆರ್ ಪ್ರೊಡ್ಯೂಸಿಂಗ್ ಸೌಂಡ್ಸ್, ಅಂಥ ಸೌಂಡ್ ಪ್ರೊಡ್ಯೂಸಿಂಗ್ ಆರ್ಟಿಕಲ್ಸಲ್ಲಿ ನಮ್ಮ ಅಗ್ನಿ ಯವಿಷ್ಟ ಶ್ರೇಷ್ಠನಾಗಿದ್ದಾನೆ. And also sasvitanah turochanastha ajarevihi. So Agni is having these all complements which will make Agni really primary. And in the next line you see Yapavakaha Purutamaha Puruni ಋಥೂನಿ ಅಗ್ನಿ ಅನುಯಾತಿ ಭರ್ವನ್. ಸೊ ಅಗ್ನಿ ಈಸ್ ಅ ಪಾವಕ. ಅಗ್ನಿ ಈಸ್ ದಿ ಪ್ಯೂರಿಫೈಯರ್. ಆ್ಯಂಡ್ ಪುರುತಮಃ ಈಸ್ ಒನ್ ಹೂ ಈಸ್ ಇನ್ವೈಟೆಡ್ ಮೆನಿ ಟೈಮ್ಸ್. ಆ್ಯಂಡ್ ಹೀ ಈಸ್ ರಿಯಲಿ ಗ್ರೇಟರ್ ಟು ಮೆನಿ ಮೋರ್ ಪೀಪಲ್ ಇನ್ ದ ವರ್ಲ್ಡ್. Therefore, that kind of Shresthatvam and honor is there in him. And Puruni Pruthoni Anuyati. Agni ಏನು ಮಾಡ್ತಾನೆ? Puruni ಅಂದರೆ many things. Agni will burn not one only and then go to next and all that. ಆ ಏರಿಯಾದಲ್ಲಿ ಏನೇನು ಮೆಟೀರಿಯಲ್ ಎಲ್ಲ ಕವರಪ್ ಮಾಡ್ತಾನೆ. ದಟ್ ಈಸ್ ದಿ ಗ್ರೇಟ್ನೆಸ್ ಆ್ಯಂಡ್ ದಟ್ ಈಸ್ ದಿ ನೇಚರ್ ಆಫ್ ದಿ ಅಗ್ನಿದೇವ. ಪುರೂಣಿ ಆ್ಯಂಡ್ ಅಗೇನ್ ಪುರುತಮಃ. ಸೊ ಪುರುತಮಃ ಅಂದರೆ ಅಂತ ಅಗ್ನಿ ಇರೋ ಸ್ಪೀಡು, ವೇಗ, ಅಗ್ನಿ ವೇಗ, ಅದು ಅದು ತುಂಬ ವೆಲ್ ನೋನ್ ಫಾರ್ ದ್ಯಾಟ್. ದೇರ್ ಫೋರ್ ಈಸ್ ಕಾಲ್ಡ್ ಆಸ್ ಪುರುತಮಃ. ಆ್ಯಂಡ್ ಪುರೂಣಿ ಆ್ಯಂಡ್ ಪೃಥೂನಿ ಅನುಯಾತಿ. ಪೃಥು ಅಂದರೆ ವೈಡ್, పురు ಅಂದರೆ మెనీ. సో వైడ్గా ఉండేటువంటి వస్తువులను అండ్ మెనీ మోర్ థింగ్స్ను అట్ ఎ స్ట్రెచ్ యూ విల్ గల్ఫ్. ಅದರಿಂದ ಅಗ್ನಿಗೆ ಎಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದರೆ ಅವೆಲ್ಲ ಕೂಡ ನಮ್ಮ ಋಷಿಗಳು ಇಲ್ಲಿ ಯಜುರ್ವೇದದಲ್ಲಿ ಕೊನೆಯಲ್ಲಿ ಅಗ್ನಿಯನ್ನು ಪ್ರಾರ್ಥನಾ ರೂಪದಲ್ಲಿ ಪ್ರೈಸ್ ಮಾಡ್ತಾ ಇದ್ದಾರೆ. ಪುರೂಣಿ ಪೃಥೂನಿ ಇದನ್ನೆಲ್ಲ ಏನು ಮಾಡ್ತಾನಪ್ಪ ಅಗ್ನಿ? ವಾಟ್ ಈಸ್ ಈ ಗೋಯಿಂಗ್ ಟು ಡೂ ವಿತ್ ಆಲ್ ದೀಸ್ ಥಿಂಗ್ಸ್? ಅನುಯಾತಿ. ಸೊ ಯಾತಿ ಅಂದರೆ ಗೋ, ಅನುಯಾತಿ ಅಂದರೆ ರಿಪೀಟ್ ಗೋಯಿಂಗ್. ನೀವು ಅಲ್ಲೆಲ್ಲೋ ಇದ್ದಾನೆ ಬೆಂಕಿ ಇದ್ದಾನೆ ಅಗ್ನಿದೇವ, ನಾನು ಅವನು ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಅಲ್ಲಿ ತುಪ್ಪ ಹಾಕಿ ಬಂದ್ಬಿಡ್ತಾನೆ. ಸೊ ಟು ಸೇ
Agni is constantly able to move any way out, and many more things he will be engulfing on his way back or way forward. ಅದರಿಂದ ಅಗ್ನಿ ಈಸ್ ಪುರುತಮಃ, ಈಸ್ ಪಾವಕ, ಈಸ್ ಪುರೂಣಿ ಅನುಯಾತಿ ಭರ್ವನ್. See, Bharvan, Arvan. So these are all some of the significant words. And he is one who is known for extraordinary brilliance, Bharvan. Now, next line we are reading. Ayushte Visvato Dadatu Ayamagnirvarenyaha. See, the Varenya Sabda is very specially used in Gayatri Mantra. ಅಂಡ್ ಅಲ್ಲಿ ಏನಿದೆ ವರೇಣ್ಯಂ ಭರ್ಗಃ ಅಂತ ಬರುತ್ತೆ ಆ ಗಾಯತ್ರಿ ಮಂತ್ರದಲ್ಲಿ. ಆವಾಗ ವರೇಣ್ಯಂ ಅಂದರೆ ಅರ್ಥ ವರಣೀಯಂ, ಚಾಯ್ಸೆಸ್ಟ್. ಅಂದ್ರೇನು, ಅಮಾಂಗ್ ಸೋ ಮೆನಿ ಥಿಂಗ್ಸ್ ಯು ಹ್ಯಾವ್ ಒನ್ ದಟ್ ಈಸ್ ಟು ಬಿ ವರೇಣ್ಯಂ. ವರೇಣ್ಯಂ ಭರ್ಗಃ ಆರ್ ವರೇಣ್ಯ ಅಗ್ನಿ. ಏನಪ್ಪ ಅದರಲ್ಲಿ ವರೇಣ್ಯವಾಗಿರೋದು? ವಾಟ್ ಈಸ್ ದ್ಯಾಟ್ ದಟ್ ವಿಚ್ ಯು ವಾಂಟ್ ಟು ಮಾರ್ಕ್ ಔಟ್ ಅಂದರೆ ಆಯುಹು, ತೇ ಆಯುಹು ವರೇಣ್ಯ, ವರೇಣ್ಯಂ ಆಯುಹು. ಚೆನ್ನಾಗಿದೆಯಲ್ಲ? ಸೊ ಅಲ್ಲಿ ಸೂರ್ಯ ಭಗವಾನಲ್ಲಿ ಬರುವಾಗ ವರೇಣ್ಯಂ ಭರ್ಗಃ, ಆ ವರೇಣ್ಯಂ ಭರ್ಗಃ ಅನ್ನೋದನ್ನು ಇನ್ನು ಯಾರಿಗೂ ಕಾಂಪ್ಲಿಮೆಂಟ್ ಇಲ್ಲ. ಸೂರ್ಯ ಆ್ಯಂಡ್ ಅಗ್ನಿ. Because they are the highest luminaries and brilliant bodies. ಸೊ ಅಗ್ನಿ ಸೂರ್ಯ, ಸೂರ್ಯ ಅಗ್ನಿ ಅನ್ನುವಾಗ ಆರ್ ಸೆಪರೇಟ್ ಆಗಿ ಅಗ್ನಿ ಪ್ರಾರ್ಥನಾ ಮಾಡುವಾಗ ಆ ಫೀಚರ್ ಮಾತ್ರ ಹೇಳಿಕೊಂಡು, ಸಪೋಸಿಂಗ್ ಯು ಆರ್ ಡೂಯಿಂಗ್ ದಿ ಸಾವಿತ್ರಿ ವಿದ್ಯಾ ಆರ್ ಸಾವಿತ್ರಿ ಮಂತ್ರ, ದೇರ್ ಸಾವಿತ್ರಿ ಮಂತ್ರವಾಗ ಪರೇಣ್ಯಂ. ಸೊ ತತ್ಸವಿತ್ರ ಈ ಸೂರ್ಯ ಉಪನಿಷತ್, ಅಥರ್ವ ಸೂರ್ಯ ಉಪನಿಷತ್ತಲ್ಲಿ, that's why our entire Upanishad is being marked as Savitri Vidya. And ಗಣಪತಿ ಉಪನಿಷತ್ತಲ್ಲಿ ಇರೋದಿಯಲ್ಲ, ಅದು ಗಣೇಶ ವಿದ್ಯಾ. ಸೊ ಗಣೇಶ ವಿದ್ಯಾ, ಸಾವಿತ್ರಿ ವಿದ್ಯಾ ಆರ್ juxtaposed. And that's why even I think in the Sarvaveda Mantraha Pustaka edited by Ramakrishna Ashrama people, there you see that the Ganesha Vidya and Savitri Vidya are being marked together. Therefore, ಈ ಎರಡು ಇಂಪಾರ್ಟೆಂಟ್. ಗಣಪತಿ ಮಾಡೋದು ಬೇರೆ, ಆ್ಯಂಡ್ ಸೊ ಈ ರೀತಿಯಾಗಿ ಸಿ ಯು ಹ್ಯಾವ್ ಗಾಟ್ ದಿ ವರೇಣ್ಯ. Now, I'm not going very deep into the meaning of these words, because ಪ್ರತಿಯೊಂದು ಜ್ಞಾನಕ್ಕೆ ಪದಗಳು ಬೀಜ ಆರ್ ಪ್ರಾಣ. ಸೊ ದಿ ಎಂಟೈರ್ mansion of knowledge is being built by the bricks of words ಅಂತ ನಾನು ಅನ್ಕೊಳ್ತೀನಿ. ಸೊ ಈ ಶಬ್ದ ಆ್ಯಂಡ್ ಅರ್ಥ, ಈ ಎರಡರ ಕಾಂಬಿನೇಷನ್ದ ವಿ ಆರ್ ಗೆಟಿಂಗ್ ಆಲ್ ಥಿಂಗ್ಸ್. ಅದರಿಂದ ಇಲ್ಲಿ ನೋಡಿದ್ರ ವರೇಣ್ಯ ಆಯುಹೂತೇ ವಿಶ್ವತಃ ದದತು ಅಯಂ ಅಗ್ನಿ. ದೇರ್ ಫೋರ್ ಆ ಪರಮಾತ್ಮನ ಅಗ್ನಿಯ ತುಂಬ ಬೇಕಾಗಿರುವ ಆಯುಸ್ಸು ಅಂದರೆ ಸ್ಟ್ರೆಂತ್. ಆಯುಷ್ ಶಬ್ದಕ್ಕೆ there are many more meanings for the word ayuhu. There are many
there are many more words or meanings for the word ಆಯು. ಆ್ಯಕ್ಚುಲಿ ಆಯುರ್ವೇದ ಅಂತ ಒಂದು ಶಬ್ದ ಬಂದಮೇಲೆ ಇಟ್ಸ್ ಅ ಬಿಗ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಸೊ ಆಯು ತೇ ಅಗ್ನಿ ಆ್ಯಂಡ್ ವರೇಣ್ಯ ಆ್ಯಂಡ್ ತೇ ಪ್ರಾಣ ಪುನಃ ಆಯಾತಿ ಪರೋ ಪರಾ ಅಯಕ್ಷ್ಮ ಸುವಾಮಿತೆ. ಪ್ರಾಣ ಆಯು ಅನ್ನೋದು ಕೂಡ ಡೆಫಿನೇಷನ್. ಯಾವುದಪ್ಪ ಆಯುಸ್ಸು ಅಂದರೆ ಪ್ರಾಣವೇ ಆಯುಸ್ಸು. ಅಂದ್ರೇನು, ಎಷ್ಟು ಕಾಲ ನಾವು ವಿ ಆರ್ ಗೋಯಿಂಗ್ ಟು ಲಿವ್ ಅಪಾನ್ ಈಸ್ ಎ ಮ್ಯಾಟರ್ ಆಫ್ ಕನ್ಸಿಡರೇಷನ್. ದೇರ್ ಫೋರ್ ಪ್ರಾಣ ಆಯು. ಆ್ಯಂಡ್ ಅದೇನೆಂದರೆ ಪುನಃ ಆಯಾತಿ ಅಂದ್ರೇನು, ಇರೋ ಪ್ರಾಣ ಎಗೈನ್ ಆ್ಯಂಡ್ ಅಗೈನ್. ಸಪೋಸಿಂಗ್ ಸಮ್ ಟೈಮ್ one feels one falls sick, that they cannot continue the pranam being affected like that, but it will again come back to normal, I think so. So it's all pranaha punaha te ayati. ಅಂದರೆ ಪದೇ ಪದೇ ಅಗ್ನಿದೇವನನ್ನು ನಾವು ಉಪಯೋಗ ಮಾಡ್ಕೊಳ್ಳೋವಾಗ ಇನ್ವೈಟ್ ಮಾಡಿ ಪೂಜೆ ಮಾಡಿ ಅವರಿಂದನೇ ಎಲ್ಲ ಸಾಧಿಸ್ತಿರ್ತೀವಿ. ಅದಕ್ಕೋಸ್ಕರ ಅಂಡ್ ನೀನು ಅಂತ ಬರ್ತೀಯಲ್ಲಪ್ಪ, ಓ ಅಗ್ನಿ, ವಾಟ್ ಆರ್ ಯು ಟು ಡೂ? ಯಕ್ಷ್ಮಗುಂ ಪರಾಸುವಾಮಿತೆ. ನಾನು ನನ್ನಲ್ಲಿರೋ ರೋಗಗಳನ್ನೆಲ್ಲ, ಇನ್ಫೆಕ್ಷನ್ಸು ಏನೇನಿದೆಯೋ ಅದೆಲ್ಲ ಯಕ್ಷ್ಮ. ಯಕ್ಷ್ಮ ಅಂದರೆ ಡಿಸೀಸು. ಯಕ್ಷ್ಮ ಅಂದರೆ ಇನ್ಫೆಕ್ಷನ್ಸು. ಯಕ್ಷ್ಮ ಅಂದರೆ ವಿವಿಧವಾದ ರೋಗಗಳು ಎಲ್ಲದಕ್ಕೂ. ಅದನ್ನು ನಾನು ನಿಮಗೆ ಪ್ರಾರ್ಥನೆ ಮಾಡಿ ಪರಾಸುವಾಮಿ ಮೀನ್ಸ್ ಈ ಪರ ತಗೊಂಡೋಗಿ ಸುವಾಮಿಗೆ ಹಾಕ್ತಿದ್ರೆ, ಸೊ ಐ ಆಮ್ ಗೋಯಿಂಗ್ ಟು ಡ್ರೈವ್ ದಟ್ ಅವೇ ಫ್ರಮ್ ಮೀ. ಸೊ ದಟ್ಸ್ ವೈ ಇನ್ ಆಲ್ ರೆಸ್ಪೆಕ್ಟ್ಸ್ we are making to the prayer to Agnideva, explaining the capabilities in him. ನೀವು ನಿಮ್ಮಲ್ಲಿರೋ ಶಕ್ತಿ ಏನು, ನಿಮ್ಮಲ್ಲಿರೋ ಕ್ವಾಲಿಟೀಸ್ ಏನು, ನಿಮ್ಮ ಕೆಪಾಸಿಟಿ ಟು ಫಂಕ್ಷನ್ ದೆಮ್ ಆಲ್ ಹೆಂಗು. ಸೊ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ ವೆರಿ ಮಚ್. ದೇರ್ ಫೋರ್ ವಿ ಸೇ ಹಿಮ್ ಆಯುಷ್ಟೇ ವಿಶ್ವತೋ ದದತು ಅಯಮಗ್ನಿರ್ವರೇಣ್ಯಃ ಪುನಸ್ತೆ ಪ್ರಾಣಾಯತಿ ಅಯತಿ ಪರ ಯಕ್ಷ್ಮಗುಂ ಸುವಾಮಿತೆ ಆಯತಿ. ಸೊ ಅಂಡ್ ಅಗೈನ್ ಆಯುಷ್ಟೇ ಅಂತ ಅರ್ಲಿಯರ್ ಮಂತ್ರದಲ್ಲಿದೆ. ಇಲ್ಲಿ ಏನು ಮಾಡಿದೆ, ನೆಕ್ಸ್ಟ್ ಲೈನಲ್ಲಿ ಆಯುರ್ದಾಗ್ನೇ. ಸಿ ಆಯುಷ್ಟೇ ವಿಶ್ವತಃ ಅಂದರೆ ಈ ಅಗ್ನಿ ಈಸ್ ದ ವೆರಿ ಎಂಬಾಡಿಮೆಂಟ್ ಆಫ್ ಆಯುಸ್. ಅಂದರೆ ಆಯುಸ್ಸು ಅಂದರೆ ಅಗ್ನಿಯನ್ನೇ ನಾವು ಪಿಕಪ್ ಮಾಡ್ಕೋಬೇಕು. ಸೊ ಅಗ್ನಿ ಆ್ಯಂಡ್ ಆಯುಸ್ ದೇ ಆರ್ ಐಡೆಂಟಿಕಲ್ ಅಂತ ಅರ್ಥ ಮಾಡಿಕೊಂಡು, ಅಂಥ ಮಹಾತ್ಮ ಅಗ್ನಿ ನಮಗೇನು ಪ್ರಯೋಜನ ಕೊಡಬೇಕು ಅಂದರೆ ಆಯುರ್ದ, ನಮಗೆ ಆಯುಸ್ಸನ್ನು ಕೊಡಬೇಕು. ಅಂಡ್ ಹೆಂಗೆಪ್ಪ ಅವನು ಆಯುಸ್ಸು ಅವ್ರ ವೃದ್ಧಿ ನಮಗೆ ಕೊಡ್ತಾನಂದರೆ, ಅವನಿಗೆ ಸ್ವಲ್ಪ ಪ್ರೀತಿಸಬೇಕು, ಪ್ರೀತಿಯನ್ನು ಮಾಡಬೇಕು. ಬಿಕಾಸ್ ಅಗ್ನಿ ಯಾರಪ್ಪ ಅಂದರೆ ಆಪ್ಯಾಯಮಾನ ಅಗ್ನಿ. ಅಗ್ನಿ ಯಾವಾಗಲೂ ತುಂಬ ಪ್ರೀತಿಯಿಂದ ಇರ್ತಾನೆ, ತುಂಬ ಪ್ರೇಮ ಪ್ರೀತಿ ಎಲ್ಲ ಇರ್ತಾನೆ ಅಗ್ನಿಗೆ. ಅದಕ್ಕೋಸ್ಕರ ಅವನನ್ನು ನಾವೇನು ಬೇಡ್ತೀವಿ? ಸೊ ಹವಿಷಾಜುಷಾಣೋ ಆಯುಷ್ಟೇ ಆಯುರ್ದಾಗ್ನೇ ಹವಿಷಃ ಜುಷಾಣ ಜುಷಾಣ. ಹವಿಷಃ ಜುಷಾಣ ಅನ್ನುವಾಗ ಏನೇನು ಆಹುತಿಗಳು ನಾವು ಹಾಕ್ತೀವೋ ಯಜ್ಞದಲ್ಲಿ, ಅವನ್ನೆಲ್ಲ ಕೂಡ ಯಾವುದು ರೆಫ್ಯೂಸ್ ಮಾಡಲ್ಲ. ಅಗ್ನಿ ಈ ಸಪೋಸ್ ಟು ಬಿ ಸರ್ವಭಕ್ಷಕ. ಅಗ್ನಿಗೆ ವಾಹನ ಯಾವುದು ಅಂದರೆ ಮೇಕೆ. ಸೊ ಆ ಮೇಕೆಯನ್ನು ವಾಹನವಾಗಿ ಮಾಡಿದ್ರೆ, ವಾಟ್ ಈಸ್ ದಿ ಮೇಕೆಯ ಸ್ವಭಾವ? ಐ ಥಿಂಕ್ ಎ ಮೇಕೆ ವಿಲ್ ಈಟ್ ಎನಿ ಆ್ಯಂಡ್ ಎವ್ರಿಥಿಂಗ್. ಎಲ್ಲ ರೀತಿಯಾಗ
ಅದು ಎಲೆಗಳನ್ನು ತಿಂದ್ಬಿಡುತ್ತೆ ಮೇಕೆ. ಸೊ ಅದಕ್ಕೋಸ್ಕರ ಮೇಕೆಯ ಮೇಲೆ ಕೂತಿರ್ತಾನೆ ಮಹಾನುಭಾವ. ಸಪ್ತ ಜಿಹ್ವಾಹ, 7 tongues. So I have to show you the photograph of Agni, so that you will be able to remember who is that great Agni like. Hmm. So you see, he has got all that. See, he has got so many faces, and he is with Swaha Devi, and he is upon the goat. So you observe, this is Agni. And I mean, this is what is the picturization of Agni. And therefore, Saptahastaha, he is said to be Saptahastaha, Saptahastaha, Chatusrungaha, Saptajihva, Dishirshaha, Tripat, Prasannavadanaha, Sukhasinaha, Suchihi, Smitaha, Swahastu Dakshine Parsve, Devim Vame Swadhastadha, बिभ्रतो दक्षिणहस्तेन शक्तिम् अन्नं सृकं सृचं स्रुवं ತೋಮರಂ ವ್ಯಜನಂ ವಾಮೈಃ ಕೊನೆಗೆ ಅತ್ಯಾಭಿಮುಖ ಸುಖಮ ಮುಖಮಾಸೀನಂ ಏವಂ ಧ್ಯಾಯೇತು ಹುತಾಶನಂ. So you see the Yajurveda Purusha and Rigveda Purusha beautifully being presented here, and that is how it's. ಸೊ ಈ ಅಗ್ನಿ ಅಂದರೆ ನಾವು ಈ ತರಹ ಪಿಕ್ಚರ್ ಡ್ರಾ ಮಾಡಬೇಕು ಅಂದರೆ ಅದಕ್ಕೆ ಮೆಟೀರಿಯಲ್ ಬೇಕಲ್ವಾ. ಸೊ ದಟ್ ಮೆಟೀರಿಯಲ್ ಯು ಆರ್ ಏಬಲ್ ಟು ಗೆಟ್ ಇನ್ ಅವರ್ ವೇದ ಸಂಹಿತಾಸ್. ಒಂದೇ ಅಲ್ಲ, ಅಗ್ನಿಯನ್ನು ವಿವಿಧವಾಗಿ ವರ್ಣನೆ ಮಾಡ್ತಾ ಇರ್ತಾರೆ. ಸೊ ಇದು ಹಿ ಹ್ಯಾಸ್ ಗಾಟ್, ಹಿ ವಿಲ್ ಬಿ ಪ್ರೆಸೆಂಟ್ ಇನ್ ಅಗ್ನಿ ಇನ್ ವೇದಿ. ಆ ವೇದಿಯಲ್ಲಿ ಕೂತಿರ್ತಾರೆ. ಅದಕ್ಕೋಸ್ಕರ ನಾವು we make a prayer, because to invoke that Agni, Agna Ayahi ಅಂತ. ಹಂಗೆ ಇಲ್ಲಿ ಆಯುರ್ದಾಗ್ನೇ ಹವಿಷಾ ನೋ ಆಯುಷ್ಟೇ ವಿಶ್ವತೋ ದದತು ಅಯಮಗ್ನಿರ್ವರೇಣ್ಯಃ ತೇ ಪ್ರಾಣಃ ಪುನಃ ಆಯತಿ. ಅಂಡ್ ದೇರ್ ಫಾರ್ ಪರಾಸುವಾಮಿ ತೇ ಯಕ್ಷ್ಮಗಂ, ಅಂದರೆ ನಿನಗೆ ತೊಂದರೆ ಇಲ್ಲದೆ ರಿಮೂವ್ ಮಾಡ್ತೀವಿ. ವೆನ್ ಯು ಆರ್ ರಿಲೀವ್ಡ್ ಆಫ್ ಸಚ್ ಥಿಂಗ್ಸ್, ಯು ಆಲ್ಸೋ ಟ್ರೈ ಟು ರಿಲೀವ್ ಮೀ. ಇಟ್ ಇಸ್ ಲೈಕ್ ದ್ಯಾಟ್. ಇವಾಗ ಏನು ಮಾಡ್ತಾರೆ, ಆ ಪೂಜೆ ಕೊನೆಯಲ್ಲಿ ತನ್ನೋ ನಾರ ತನ್ನೋ ವಿಷ್ಣು ಬಲಂ ಪ್ರವರ್ಧತಾಂ ಅಂತ ಹೇಳ್ತಾರೆ. ಅದಾದಮೇಲೆ ನಾನು ಕೂಡ ಬಲವಂತನಾಗಿರುವ ಆ ನಾರಾಯಣನ ಅನುಗ್ರಹದಿಂದ ನಾನು ಬಲಪೂರಿತವಾಗಿ ಆಗಬೇಕು ಅಂತ ಅರ್ತಾರೆ. ಸೊ ಈ ಬಲಂ ಅನ್ನೋದನ್ನು, ಆಯುಸ್ಸು ಅನ್ನೋದನ್ನು, ಪ್ರಾಣ ಅನ್ನೋದನ್ನು, ಇಟ್ಸ್ ಆ್ಯಕ್ಚುಲಿ ಮ್ಯೂಚುವಲ್. ಯು ಸಪ್ಲೈ ಎನರ್ಜಿ ಟು ದ ಪರಮಾತ್ಮ, and in turn he will supply energy to you too. So both the God and man and God, they should be together happier. That's why ayushte vishwato dadadayam agnirvarenyah punaste prana ayati para yachmagum suvamite. So te yachmagum para suvami is the uh, promise that you are making. Aya Agnideva, we are trying to remove your problems. ಅಂಡ್ ಆಮೇಲೆ ಏನಾಗಬೇಕಪ್ಪ ನೀನು ಅಂದರೆ ಆಯುರ್ದಾಗ್ನೇ ಹವಿಷಾಜುಷಾಣು. ಅಯ್ಯ ಅಗ್ನಿ, ಯು ಆರ್ ದಿ ಪ್ರೊವೈಡರ್ ಆಫ್ ದಿ ಆಯು, ಆರ್ ಈ ಪ್ರಾಣಶಕ್ತಿಯನ್ನು ನಮಗೆ ಕೊಡೋ ಪರಮಾತ್ಮ ಯಾರು ಅಂದರೆ ನೀನೇ. ಸೊ ಆಯುರ್ದಾಗ್ನೇ
ಆದರೆ ನಿನಗೆ ಪ್ರಾಸ್ಪೆರಿಟಿ ಗ್ರೋತು ದೊಡ್ಡತನ ಹೆಂಗೆ ಬರುತ್ತೆ? ಹೌ ಆರ್ ಯು ಗೆಟಿಂಗ್ ದ್ಯಾಟ್? ಹವಿಷಾ ಜುಷಾಣಃ, ಆಸ್ ಅಂಡ್ ಹೌ you are going to accept the offerings that we are all giving you. And again, ಘೃತ ಪ್ರತೀಕಃ, ತುಪ್ಪ ತುಪ್ಪ ತುಪ್ಪ, ನಿಮ್ಮ ಬಾಯೆಲ್ಲ ತುಪ್ಪದಿಂದ ಇರುತ್ತೆ. ಆ್ಯಂಡ್ ತುಪ್ಪನೇ ಇರುತ್ತೆ ನಿಮ್ಮ ಬಾಯಲ್ಲಿ. ಅಥವಾ ಲುಕ್, ಪ್ರತೀಕ ಅಂದರೆ ಮುಖ. ಯುವರ್ ಫೇಸ್ ಈಸ್ ಕಂಪ್ಲೀಟ್ಲಿ ಅನಾಯಿಂಟೆಡ್ ವಿತ್ ದ ಘೀ, ಬಿಕಾಸ್ ಯು ಆರ್ ಒನ್ ಬಾರ್ನ್ ಇನ್ ಘೀ. ಆ ಕ್ಲಾರಿಫೈಡ್ ಬಟ್ಟರಿಂದ ನಿನ್ನ ಗುಗಮ ಎಲ್ಲಿಂದ ಬರುತ್ತೆ, ಕಂಟಿನ್ಯೂ ಆಗುತ್ತೆ ಅಂದರೆ, ಯುವರ್ ಯೋನಿ, ದ ಸೀಟ್ ಆಫ್ ಬರ್ತ್ ಆರ್ ಸೀಟ್ ಆಫ್ ಆರಿಜಿನ್ ಈಸ್ ತುಪ್ಪ. And therefore, Ayya Swami, there is Avinabhava Sambandha between you and the ghee. And ಏನು ಮಾಡಬೇಕು? ಘೃತಂ ಪೀತ್ವಾ ಪಿತಂ ಮಧುಚಾರುಗವ್ಯಂ ಪಿತೇವ ಪುತ್ರಂ ಅಭಿರಕ್ಷತಾದಿಮಂ. ನೀನೇನು ಮಾಡಬೇಕಂದ್ರೆ, whatever clarified butter which I am offering is madhu, tasty, charu, looking beautiful, and greenish color. ಈ ಕಪಿಲಧೇನು ಅಥವಾ ಹಸುವಿನ ತುಪ್ಪ ಎಲ್ಲೋ ಆಗಿರುತ್ತೆ, ದಟ್ಸ್ ಪ್ಯೂರ್ madhu. And charu, and whose it is, gavyam, it is from the cow. ಸೊ ಕೌಸ್ ಮಿಲ್ಕಿಂದ ಪ್ರಾಡಕ್ಟ್ಸ್ ಯಾವುದಾದ್ರೂ ಸರಿ, ಅದು ಅಮೃತವಾಗಿರುತ್ತೆ. ಅದನ್ನು ಫಾರ್ ಎಕ್ಸಾಂಪಲ್ ವಿಸೆ ಪಂಚಾಮೃತ ಅಭಿಷೇಕ ಅಂತ ಹೇಳ್ತೀವಿ. ಸೊ ಚಾರು ಗವ್ಯಂ ಪಿತಾ ಇವ ಪುತ್ರಂ ಅಭಿರಕ್ಷತಾದಿಮಂ, ಲೈಕ್ ಫಾದರ್ ಪ್ರೊಟೆಕ್ಟಿಂಗ್ ದಿ ಸನ್ ಆರ್ ಚಿಲ್ಡ್ರನ್, in the same manner, Agni, you try to protect. Imam means the Yajamana, the sacrificer, and his people, and the lokas, and all that. So anything connected to the Yagnapati or Yajamana, all that has got to be favorably disposed. So this is what it is. And we have completed 1, 3, 14, fourth Kandika. Now we are going to the fifth one. I just read and stop. Om Rakshatarimam Tasmai te Pratiharyate Jatavedo Vicharshane Agne Janami Sushtutim Divasparivadhamam Jagne Agnirasmadvitiyam Parijatavedaha Trutiyamapsunrumana Ajasramindhanam Yenam Jarate Swadhi Suchihi Pavaka Vandyo Agne Bruhadvirochase Tvam Ghrute Bhirahutaha Drushano Rukma Urvya Vyadyo Durmarshamayu Sriye Ruchanaha Agnihi Amruto Abhavad Payobhi. Om Shanti Shanti Shanti. So we'll be stopping here. Om Sahana Bhavatu Sahanau Bhunaktu Saha Viryankaravavai Tejasvinavadhitamastu ma vidvishavai. Om Shanti Shanti Shanti. Om Sarve Bhavantu Sukhinah Sarve Santu Niramayah Sarve Bhadrani Pasyantu Ma Kaschid Dukkha Bhag Bhavetu. Om Shanti Shanti Shanti. Sarvam Sri Krishna Arpanamastu. Sarvam Sri Matrucharanaaravinda Arpanamastu. Sarvam Sri Veda Purusha Pada Arpanamastu. Tatsat. You are, you are able to follow up
and note down the Rishi's opinion in respect of these